Friends, so good morning. So we shall quickly solve some 4 or 5 problems. So the last video of this chapter. So this is problem number 6.4 in the exercise. So problem number 6.4. So you can give the continuous number just like notes. Mostly 13th or 14th problem. Nodi, read the problem. A rectangular y loop of side 8 cm. That's rectangular y loop ಇದೆ. So there is a rectangular loop. So there is a rectangular loop. What is the side of the rectangular loops? It is 8 centimeter ಮತ್ತೆ 2 centimeter. So ಈ ಥರ ಒಂದು rectangular loop ಇದೆ. So this is 8 centimeter ಈ ಕಡೆ ಇಲ್ಲಿ 2 centimeter ಇರೋ. So rectangular loop here having with a small cut. So ಮಧ್ಯ ಅಂದರೆ ಈ ಥರ ಫುಲ್ ಇಲ್ಲ. So now the diagram is incorrect. ಯಾಕಂದರೆ ಇದು ರಾಂಗ್. ಸೊ ಯಾಕಂದರೆ it is a small cut. It is a small cut. ಅದರಲ್ಲಿ ಒಂದು ಸ್ಮಾಲ್ ಕಟ್ ಇದೆ. ಹೌದಾನೆ? ಸೊ ಯಾವ ಥರ? ಸೊ there is a small cut. ಈ ಥರ ಫುಲ್ ಕಂಪ್ಲೀಟ್ ಆಗಿಲ್ಲ. ದೇರ್ ಇಸ್ ಎ ಸ್ಮಾಲ್ ಕಟ್. ಇಲ್ಲಿ ಮಧ್ಯೆ ಕಟ್ ಮಾಡಿಬಿಟ್ಟಿದೆ ನೋಡಿ. ದೇರ್ ಇಸ್ ಎ ಕಟ್ ಇಲ್ಲಿ. ಹೌದಾ? ಸೊ ದೇರ್ ಇಸ್ ಎ ಕಟ್. ಆ ಥರ ಒಂದು ಕಟ್ ಇದೆ. ಸೊ ಇದು ಮೂವಿಂಗ್ ಔಟ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಏನು ಮಾಡ್ತೇವೆ? ಒಂದು ಮ್ಯಾಗ್ನೆಟಿಕ್ ಫೀಲ್ಡಿಂದ ಹೊರ ಹೋಗ್ತಾ ಇದೆ. ಸೊ ದೇರ್ ಇಸ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಸೊ ಇಟ್ ಈಸ್ ಮೂವಿಂಗ್ ಔಟ್. ಇಟ್ ಈಸ್ ಮೂವಿಂಗ್ ಔಟ್ ಆಫ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? 0.3 ಟೆಸ್ಲಾ. Directed normal to the loop. So normal to the loop ಅಂದರೆ magnetic field on as is shown in the diagram. So it is entering into the plane of the mobile. ಹೌದಾನೆ? ಸೊ ಒಳಗೆ ಹೋಗ್ತಾ ಇದೆ. ಅದು ದಿಸ್ ರೆಕ್ಟ್ಯಾಂಗ್ಯುಲರ್ ಲೂಪ್ ಈಸ್ ಸೊ ಮೂವಿಂಗ್ ಟುವರ್ಡ್ಸ್ ದ ರೈಟ್. ಹಿಂಗೆ ರೈಟಿಗೆ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ವಾಟ್ ಇಸ್ ದ ಇ ಎಮ್ ಎಫ್ ಡೆವಲಪ್ಡ್? ಯಾಕಂದ್ರೆ ವೆನ್ ಇಟ್ ಮೂವ್ಸ್ ದೇರ್ ಇಸ್ ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅವಾಗ ಏನಾಗುತ್ತೆ? ದೇರ್ ಬೈ ಇ ಎಮ್ ಎಫ್ ಡೆವಲಪ್ ಅಕ್ರಾಸ್ ದ. ಎಲ್ಲಿ ಇ ಎಮ್ ಎಫ್ ಡೆವಲಪ್ ಆಗುತ್ತೆ? ಎಲ್ಲಿ ಕಟ್ ಪೀಸ್ಗಳು. ಸೊ ಈ ಎಂಡಲ್ಲಿ ಮತ್ತು ಈ ಎಂಡಲ್ಲಿ ದೇರ್ ಬಿ ಇ ಎಮ್ ಎಫ್ ಡೆವಲಪ್. ದೇರ್ ಬಿ ಇ ಎಮ್ ಎಫ್ ಡೆವಲಪ್ಡ್. ಹೌದಾ? ಸೊ ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ಲೂಪ್? The loop is moving with velocity of 1 centimeter per second. 1 centimeter per second. ಅಷ್ಟು ಸ್ಪೀಡಲ್ಲಿ ಹೋಗ್ತಾ. ಇಟ್ ಇಸ್ ದ ವೆಲಾಸಿಟಿ ಆಫ್ ದ ಲೂಪ್. ಹೌದಾ? ಇನ್ ಎ ಡೈರೆಕ್ಷನ್ ನೋಡಿ ಇನ್ ಎ ಡೈರೆಕ್ಷನ್ ನಾರ್ಮಲ್ ಟು ನೋಡಿ ದೇರ್ ಆರ್ 2 ಕೇಸಸ್. ಹೌದಾ? ಲಾಂಗರ್ ಸೈಡ್. ಸೊ ಇಟ್ ಇಸ್ ದ ಲಾಂಗರ್ ಸೈಡ್. ಸೊ ಇದು ದಿಸ್ ಇಸ್ ದ ಲಾಂಗರ್ ಸೈಡ್ 8 centimeter ಇದು. ಅಂದರೆ ಇಟ್ ಈಸ್ ಮೂವಿಂಗ್ ನಾರ್ಮಲ್ ಟು ದ ಲಾಂಗರ್ ಸೈಡ್. ದಿಸ್ ಇಸ್ ದ ನಾರ್ಮಲ್ ಲಾಂಗರ್ ಸೈಡ್. ಅದಕ್ಕೆ ನಾರ್ಮಲ್ ಅಂದರೆ ಹಿಂಗೆ. ಸೊ ಒಂದು ಸಲ ಹಿಂಗೆ ಬರುತ್ತೆ ನೋಡಿ ಈ ಡೈರೆಕ್ಷನ್. ಇಟ್ ಈಸ್ ಕಮಿಂಗ್ ಡೌನ್ವರ್ಡ್ಸ್ ಅಥವಾ ಅಪ್ವರ್ಡ್ಸ್ ಏನು ಬೇಕಾದ್ರೆ ಆಗ್ಬೋದು. ಆಮೇಲೆ ಇನ್ನೊಂದು ಡೈರೆಕ್ಷನ್ ನಾರ್ಮಲ್ ಟು ದ ಶಾರ್ಟರ್ ಸೈಡ್. ಶಾರ್ಟರ್ ಸೈಡ್ ಅಂದರೆ 3 centimeter ಇದೆಲ್ಲ. ಇದು ದಿಸ್ ಇಸ್ ದ ಯೆಲ್ಲೋ ಕಲರ್ ಲೈನ್. ಸೊ ದ ರೈಟ್. ಸೊ ದಿಸ್ ಈಸ್ ದ ಶಾರ್ಟರ್ ಸೈಡ್. ಸೊ ಅಥವಾ ಹಿಂಗೆ ಹೊರ ಹೋಗುತ್ತೆ ಅಥವಾ ಈ ಕಡೆ ರೈಟ್ ಇಯರ್ ಮೂವ್ ಆಗುತ್ತೆ. ಹಿಂಗೆ ಹೋಗುತ್ತೆ. ಸೊ ಒಂದು ಕೇಸ್ ವೆನ್ ಇಟ್ ಮೂವ್ಸ್ ನಾರ್ಮಲ್ ಟು ದ ಲಾಂಗರ್ ಸೈಡ್. ಅನದರ್ ಕೇಸ್ ವೆನ್ ಇಟ್ ಮೂವ್ಸ್ ನಾರ್ಮಲ್ ಟು ದ ಶಾರ್ಟರ್ ಸೈಡ್. ಮತ್ತು ಆವಾಗ ಎಷ್ಟೆಷ್ಟು ಇ ಎಮ್ ಎಫ್ ಡೆವಲಪ್ ಆಗುತ್ತೆ. ಯಾಕಂದರೆ ದ ಇ ಎಮ್ ಎಫ್ ಡೆವಲಪ್ ವಿಲ್ ನಾಟ್ ಬಿ ಸೇಮ್ ಇನ್ ಬೋತ್ ದ ಕೇಸಸ್. ಫಾರ್ ಹೌ ಲಾಂಗ್ ಡಸ್ ದ ಇಂಡ್ಯೂಸ್ಡ್ ವೋಲ್ಟೇಜ್ ಲಾಸ್ಟ್ ಇನ್ ಈಚ್ ಕೇಸ್. ಹಾಗಾದ್ರೆ ಮತ್ತು ಎಷ್ಟೋ ತನಕ ಅದು ಇ ಎಮ್ ಎಫ್ ಡೆವಲಪ್ ಆಗಿರುತ್ತೆ ಅಂತ ನೋಡೋಣ. ದಟ್ ಈಸ್ ಕ್ವಶನ್. ಸೊ ದಿಸ್ ಈಸ್ ಸಮ್ವಾಟ್ ಸಮ್ವಾಟ್ ಡಿಫಿಕಲ್ಟ್ ಲೆವೆಲ್ ಅಲ್ಲ. ಸೊ ಇಟ್ ಈಸ್ ಹ್ಯಾವಿಂಗ್ ಸಮ್ ಕಾನ್ಸೆಪ್ಟ್ ದಟ್ ಯು ಶುಡ್ ಥಿಂಕ್. ಸೊ ವಿ ಶಾಲ್ ಕೇಸ್ ಬರೋಣ. ಗಿವನ್. ಸೊ ಸ್ಟಾರ್ಟಿಂಗ್ ರೈಟ್ ಗಿವನ್. what are the things given? So first is length of the loop. L ಕೊಟ್ಟಿದ್ದಾನೆ. but the length of the loop 8 centimeter. breadth ಕೊಟ್ಟಿದ್ದಾನೆ. breadth of the loop ಎಷ್ಟು? 2 centimeter. ಆಯಿತಾ? so you can write it as 8 into 10 power of minus 2 meter. so this can be written as 2 into 10 power of minus 2 meter. you can centimeter meter ಬರುತ್ತೆ. So what is the magnetic field? Strength of the magnetic field B. The strength of the magnetic field is 0.3 Tesla. SI unit alide. No need of changing. So what is the EMF developed? With what velocity it is moving? We are moving with velocity V is equal to 1 centimeter per second. 1 centimeter per second. So that 1 centimeter per second that will be equal to 1 into 10 power of minus 2 meter per second. ಮೀಟರ್ ಪರ್ ಸೆಕೆಂಡ್. ಸೊ ಸೆಂಟಿಮೀಟ್ರ್ ಇದನ್ನು ಮೀಟ್ರ್ ಮಾಡಿದೆ. ಹೌದಾ? ಸೊ ನೋಡೋಣ ಕೇಸ್ ಎ. ಯಾವ್ದು ನೋಡೋಣ ಇವಾಗ? ಕೇಸ್ ಎ. ಸೊ ಫಸ್ಟ್ ಕೇಸ್ ನೋಡೋಣ. ಕೇಸ್ ಎ. ಸೊ ಮೇಕ್ ಎ ಸ್ಮಾಲ್ ಡಯಾಗ್ರಾಮ್ ಬರ್ಬಿಡ್ನ. ಸೊ ಅವಾಗ ಏನಾಗುತ್ತೆ? ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಬಿ ಈಸಿ. ಸೊ ದಿಸ್ ಇಸ್ ದ ನಾರ್ಮಲ್ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.3 Tesla. So I will draw a small rectangular loop. I will take the green color. So this is a rectangular loop. ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಕೇಸ್ ಏನು? ಇನ್ ಎ ಡೈರೆಕ್ಷನ್ ನಾರ್ಮಲ್ ಟು ದ ಲಾಂಗರ್ ಸೈಡ್. ಸೊ ದಿಸ್ ಇಸ್ ದ ಲಾಂಗರ್ ಸೈಡ್. ಅದು 8 centimeter. ದಿಸ್ ಇಸ್ ದ ಲಾಂಗರ್ ಸೈಡ್. ಅದಕ್ಕೆ ನಾರ್ಮಲಾಗಿ ಹೋಗ್ತಾ ಇದೆ. ಇಟ್ ಇಸ್ ಮೂವಿಂಗ್ ನಾರ್ಮಲ್ ಅಥವಾ ಇಟ್ ಮೂವ್ಸ್ ಅಪ್ವರ್ಡ್ಸ್ ಅಥವಾ ಡೌನ್ವರ್ಡ್ಸ್. ಐ ವಿಲ್ ಟೇಕ್ ಅಪ್ವರ್ಡ್ಸ್ ಅಂತ ಇಟ್ಕೊಳ್ಳೋಣ.
ಸೊ ಅಪ್ವರ್ಡ್ಸ್ ಅಂತ ಇಟ್ಕೋಣ. ಸೊ ಇಟ್ ಇಸ್ ಮೂವಿಂಗ್ ವಿತ್ ಅಪ್ವರ್ಡ್ ಡೈರೆಕ್ಷನ್. It is moving in upward direction. ಹೌದಾನೆ. ಸೊ ಆ್ಯಸ್ ಇಟ್ ಮೂವ್ಸ್ ಅಪ್ವರ್ಡ್ ಡೈರೆಕ್ಷನ್ ಯು ಕ್ಯಾನ್ ಸಿ ದ ನೆಕ್ಸ್ಟ್ ಡಯಾಗ್ರಾಮ್ ಹೆಂಗೆ ಹೋಗೋದು. ಸೊ ವಾಟ್ ವಿಲ್ ಬಿ ದ ನೆಕ್ಸ್ಟ್ ಡಯಾಗ್ರಾಮ್, ವಾಟ್ ಇಸ್ ದ ಸಿಚುಯೇಷನ್ ಆಫ್ ದ ನೆಕ್ಸ್ಟ್ ಡಯಾಗ್ರಾಮ್. ಸೊ ಇನ್ ದ ನೆಕ್ಸ್ಟ್ ಡಯಾಗ್ರಾಮ್ ಇದೇನಾಗುತ್ತೆ, ಸೊ ಇಟ್ ವಿಲ್ ಮೂವ್ ಆಗಿ ಸ್ವಲ್ಪ ಇಲ್ಲಿ ಬಂದಿರುತ್ತೆ, ಈ ಥರ ಇರುತ್ತೆ ಸರಿ, ಯಾಕಂದ್ರೆ ಇಟ್ ಇಸ್ ಮೂವಿಂಗ್ ಔಟ್. ನೆಕ್ಸ್ಟ್ ಇನ್ನೊಂದು ಡಯಾಗ್ರಾಮಲ್ಲಿ ನೆಕ್ಸ್ಟ್ ಹಿಂಗೆ ಹೊರಗೆ ಬಂದಿರುತ್ತೆ, ಇನ್ನೂ ಸ್ವಲ್ಪ ಹೊರಗೆ. ಸೊ ನೆಕ್ಸ್ಟ್ ಡಯಾಗ್ರಾಮ್ ಇಟ್ ವಿಲ್ ಬಿ ಕಮಿಂಗ್ ಔಟ್ ಆಫ್ ದ ಮ್ಯಾಟಿಕ್ ಫೀಲ್ಡ್. ಸೊ ಅಂಟಿಲ್ ಇಟ್ ಕಮ್ಸ್ ಔಟ್ ಆಫ್ ದ ಮ್ಯಾಟಿಕ್ ಫೀಲ್ಡ್ ದೇರ್ ವಿಲ್ ಬಿ EMF ಇಂಡ್ಯೂಸ್ಡ್. ಹೌದಾ. ಸೊ ಹಾಗಾದ್ರೆ ವೆನ್ ಇಟ್ ಮೂವ್ಸ್ ನಾರ್ಮಲ್ ಟು ದ longer side, so this is the longer side. What is the length of the longer side? 8 cm. So ಅದಕ್ಕೆ ನಾರ್ಮಲ್ ಆಗಿ it is moving with a velocity v. ಹೌದಾ. ಸೊ with velocity v. So what is the EMF developed? What is the EMF developed ಅಂತ ಕೇಳ್ತಾ ಇದ್ದಾನೆ. What is the EMF developed? ಹೌದಾ. So this is a case of a motional EMF. Case of a motional EMF. So the ಬರೋಣ induced EMF. Induced EMF. Epsilon will be equal to induced EMF. Epsilon will be equal to formula BLV. So sin theta is sin 90, so BLV. So what is BLV? So substitute, that will be equal to the magnetic field strength B 0.3 Tesla into length. ನೋಡಿ ಯಾವ ಲೆಂತ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇಲ್ಲ 8 cm ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದರ್ 3 cm. ಸೊ ವಿಚ್ ನೋಡಿ ಇಫ್ ಯು ಅಬ್ಸರ್ವ್ ದ ಡಯಾಗ್ರಾಮ್, ವೆನ್ ಇಟ್ ಮೂವ್ಸ್, ಸೊ ವಿಚ್ ಸೈಡ್ ಇಸ್ ಮೂವಿಂಗ್, ದ ಲಾಂಗರ್ ಸೈಡ್ ಇಸ್ ಮೂವಿಂಗ್. ಹೌದಾನೆ. ಸೊ ಇದೇನಾಗಲ್ಲ, ದಿಸ್ ಲಾಂಗರ್ ಸೈಡ್ ಇದೆಲ್ಲ ಉದ್ದ ಸೈಡು, ದಟ್ ಈಸ್ ಮೂವಿಂಗ್, ದ ಲಾಂಗರ್ ಸೈಡ್ ಈಸ್ ಮೂವಿಂಗ್. ಸೊ ರೆಪ್ರೆಸೆಂಟೆಡ್ ಬೈ ಸಮ್ ಬ್ಲ್ಯಾಕ್ ಕಲರ್. ಹೌದಾನೆ. ಸೊ ಈ ಲಾಂಗರ್ ಸೈಡ್ ಏನಾಗುತ್ತೆ, ಇಟ್ ಈಸ್ ಮೂವಿಂಗ್. ಹೌದಾನೆ. ಸೊ ಇಟ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ ಆಫ್ 1 cm per second. So therefore you substitute the length of the longer side, which is the longer side L. So ಯಾವ್ದು ಪರ್ಪೆಂಡಿಕ್ಯುಲರ್ ಮೂವ್ ಆಗ್ತದೆ ಅದನ್ನು ಬರೋಣ. ಸೊ 8 into 10 power of minus 2, that is the length. ಹೌದಾನೆ. ಸೊ ಇಂಟು with what velocity it is moving with the velocity of 1 into 10 power of minus 2. 1 into 10 power of minus 2. ಹೌದಾನೆ. ಸೊ ಎಷ್ಟಿರುತ್ತೆ. ಸೊ ಇಫ್ ಯು ಟೇಕ್ ದ ಕ್ಯಾಲ್ಕುಲೇಟರ್, ಜಸ್ಟ್ ಟೇಕ್ ದ ಕ್ಯಾಲ್ಕುಲೇಟರ್, 0.3 into 8 into 1, that will be equal to 2.4. 2.4 into 10 power of minus 2, it will be 10 power of minus 4. 2.4 into 10 power of minus 4 volt ಅಷ್ಟಿದು ವೋಲ್ಟೇಜ್ ಡೆವಲಪ್ ಆಗಿರುತ್ತೆ, EMF ಡೆವಲಪ್ಡ್. ಸೊ ಹಾಗಾದ್ರೆ ವಾಟ್ ಈಸ್ ದಿಸ್ ಕ್ವಶನ್? ಅನದರ್ ಕ್ವಶನ್ ಇಸ್ ಫಾರ್ ಹೌ ಲಾಂಗ್ ಡಸ್ ಇಟ್ ಇಂಡ್ಯೂಸ್ಡ್ ವೋಲ್ಟೇಜ್ ಲಾಸ್ಟ್, ಎಷ್ಟು ತನಕ ಇರ್ತದೆ ಇಂಡ್ಯೂಸ್ಡ್ EMF. ಸೊ ಇದೇನು ಮೂವ್ ಆಗ್ತದೆ, ಸೊ ಇಟ್ ಇಸ್ ಮೂವಿಂಗ್. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ ಅಂದರೆ ನೆಕ್ಸ್ಟ್ ಸ್ಟೆಪ್, ಸೊ ಇಟ್ ವಿಲ್ ಬಿ ಮೂವ್ ಸಮ್ ಅಪ್ ಅಪ್ಪರ್, ಸ್ವಲ್ಪ ಮುಂದಕ್ಕೆ ಹೋಗಿರುತ್ತೆ ಹಿಂಗೆ ಔಟ್ ಆಫ್ ದ ಮ್ಯಾಟಿಕ್ ಫೀಲ್ಡ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಔಟ್ ಆಫ್ ದ ಮ್ಯಾಟಿಕ್ ಫೀಲ್ಡ್ ನೋಡಿ. ಸೊ ಅಂದರೆ ಇಟ್ ಇಸ್ ಔಟ್ ಆಫ್ ದ ಮ್ಯಾಟಿಕ್ ಫೀಲ್ಡ್. ಯಾವುದು ದಿಸ್ 3 cm ಇದೆಯಲ್ಲ, ಅದು ಮ್ಯಾಟಿಕ್ ಫೀಲ್ಡಿಂದ ಹೊರಗೆ ಹೋಗಬೇಕು. ಅಂದರೆ ಸೊ ಇಟ್ ಮೂವ್ಸ್ 1 cm per second. ನೋಡಿ 1 cm per second ಹೇಳಿದ್ದಾನೆ. ಹಾಗಾದರೆ 3 cm ಇದೆ, ಯಾಕಂದ್ರೆ ದಿಸ್ ಇಸ್ ದ ಶಾರ್ಟರ್ ಸೈಡ್ ದಟ್ ಈಸ್ ಮೂವಿಂಗ್. ಹೌದಾನೆ. ಶಾರ್ಟರ್ ಸೈಡ್ ಹೊರಗೆ ಬಂದು ನೋಡಬೇಕು. ಹೌದಾ. ಸೊ ವೆನ್ ದ ಶಾರ್ಟರ್ ಸೈಡ್ ಕಮ್ಸ್ ಔಟ್ ಆಫ್ ದ ಮ್ಯಾಟಿಕ್ ಫೀಲ್ಡ್, ಸೊ ಇಟ್ ಟೇಕ್ಸ್ ಹೌ ಮೆನಿ ಸೆಕೆಂಡ್ಸ್, ಬಿಕಾಸ್ ಇಟ್ ಇಸ್ 3 cm ಇದೆ. ಸೊ ಇಟ್ ಮೂವ್ಸ್ 1 cm per second. ಸೊ ಇಟ್ ಟೇಕ್ಸ್ ಫಾರ್ 3 seconds. ಎಷ್ಟು ಸೆಕೆಂಡ್ ಅದು? 3 seconds. ಸೊ ದಿಸ್ EMF ವಿಲ್ ಲಾಸ್ಟ್ ಫಾರ್ 3 seconds. ಗೊತ್ತಾಯ್ತು ಯಾಕೆ ಅಂದರೆ, ಸೊ ಇಟ್ ಈಸ್ ಮೂವಿಂಗ್. ಸೊ ಐ ವಿಲ್ ರೈಟ್ ದ ಅನದರ್ ಡಯಾಗ್ರಾಮ್, ಇಲ್ಲಿ ಬರೀತೀನಿ. ಸೊ ಇಟ್ ಇಸ್ ಎ ಮ್ಯಾಟಿಕ್ ಫೀಲ್ಡ್, uniform magnetic field. Say it is coming out. I will take the next color. So ಹಿಂಗೆ ಹೊರ ಬರ್ತಾ ಇದ್ದೀರಿ. Say it is coming out. ಈ ಥರ ಬಂದಿದೆ ಇವಾಗ, ಆಯಿತಾ. ಸೊ ಇಟ್ ಈಸ್ ಕಮ್ಮಿಂಗ್ ಔಟ್ ನೋಡಿ, ಅರ್ಧ ಬಂದಿದೆ ಅಂತ ಇಟ್ಕೊಳ್ಳಿ. ಅದು 1 cm ಬಂದಿದೆ ಇವಾಗ, ತರಿತಾನೆ. ಸೊ 1 cm is out of the magnetic field. This 1 cm ಏನಿದೆ ಉದ್ದ ಇದೆ, that is out of the magnetic field. So 1 cm ಬರೋಕ್ಕೆ it has taken 1 second, ಆಯಿತಾ. ಸೊ in the next diagram I will write another diagram. ಆಯಿತಾ. ಸೊ ಐ ವಿಲ್ ಟೇಕ್ ಅನದರ್, ಯಾಕೆ 3 seconds ಯಾಕೆ ಅಂತ. ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ವೈ ಇಟ್ ಈಸ್ ಟೇಕಿಂಗ್ 3 seconds. ಐ ವಿಲ್ ಟೇಕ್ ಅನದರ್ ಡಯಾಗ್ರಾಮ್. ಸೊ ದಿಸ್ ಇಸ್ ದ ಮ್ಯಾಟಿಕ್ ಫೀಲ್ಡ್. ಸೊ ಇವು ಇಷ್ಟು ಹೊರ ಬಂದಿದೆ, ಇಷ್ಟು ಮಾತ್ರ ಉಳ್ಕೊಂಡಿದೆ ಒಳಗೆ, ಆಯಿತಾ. ಅಂದರೆ 2 cm ಹೊರ ಬಂದುಬಿಟ್ಟಿದೆ. 2 cm ಹೊರ ಬಂದು ಇಟ್ ಟೇಕ್ಸ್ 2 seconds. ಸಿನ್ಸ್ ದ ಇನ್ನು 1 cm ಲೆಫ್ಟ್ ಇನ್ ದ ಮ್ಯಾಟಿಕ್ ಫೀಲ್ಡ್, ಇನ್ನೂ 1 cm ನೋಡಿ, ಈ ಭಾಗ ಇನ್ನು ಮ್ಯಾಟಿಕ್ ಫೀಲ್ಡಲ್ಲೇ, ದಿಸ್ ಪಾರ್ಟ್ ಇಸ್ ಇನ್ ದ ಮ್ಯಾಟಿಕ್ ಫೀಲ್ಡ್. ಸೊ ಇದು ಹೊರ ಬರೋಷ್ಟೊತ್ತು ಇನ್ನೆಷ್ಟು ಸೆಕೆಂಡ್ ಆಗುತ್ತೆ, ಇನ್ನೊಂದು ಸೆಕೆಂಡಿಗೆ ಇಟ್ ವಿಲ್ ಬಿ ರೈಟ್ ದ ಡಯಾಗ್ರಾಮ್ ಇದೆ. ಸೊ ಇನ್ ನೆಕ್ಸ್ಟ್ 1 second, ಹೌದಾ. ಸೊ ದ ಎಂಟೈರ್ ಲೂಪ್ ವಿಲ್ ಬಿ ಔಟ್ ಆಫ್ ದ ಮ್ಯಾಟಿಕ್ ಫೀಲ್ಡ್.
ಆವಾಗ ನೋ ಎಮ್ ಎಫ್ ಈಸ್ ಇಂಡ್ಯೂಸ್. ನೋ ಎಮ್ ಎಫ್ ಈಸ್ ಇಂಡ್ಯೂಸ್, ಯಾಕಂದರೆ 1 ಸೆಂಟಿಮೀಟರ್ ಬಂದು 3 ಸೆಂಟಿಮೀಟರ್ ಹೊರ ಬಂದುಬಿಡಬೇಕು, ಹೌದಾ? ಸೊ ದೇರ್ ಫಾರ್ ದಿಸ್ ಇ ಎಮ್ ಎಫ್ ವಿಲ್ ಲಾಸ್ಟ್ ಫಾರ್ ಹೌ ಮೆನಿ ಸೆಕೆಂಡ್ಸ್? ಸೊ ದಿಸ್ ಇ ಎಮ್ ಎಫ್ ವಿಲ್ ಲಾಸ್ಟ್ ಫಾರ್ 3 ಸೆಕೆಂಡ್ಸ್. ಅರ್ಥ ಆಗಿದೆ ಮೋಸ್ಟ್ಲಿ. ದಿಸ್ ಇ ಎಮ್ ಎಫ್ ವಿಲ್ ಲಾಸ್ಟ್ ಫಾರ್ 3 ಸೆಕೆಂಡ್ಸ್. ಇಟ್ ವಿಲ್ ಲಾಸ್ಟ್ ಫಾರ್ 3 ಸೆಕೆಂಡ್ಸ್, ಹೌದಾ? ಸೊ ದಿಸ್ ಇ ಎಮ್ ಎಫ್ ವಿಲ್ ಲಾಸ್ಟ್ ಫಾರ್ 3 ಸೆಕೆಂಡ್ಸ್, ಯಾಕಂದರೆ 3 ಸೆಂಟಿಮೀಟರ್ ಲೆಂತ್ ಇರೋ ಸೈಡ್ ಹೊರ ಬರೋ ತನಕ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, ಇದರಲ್ಲಿ ಇನ್ ದ ಲಾಂಗರ್ ಸೈಡ್, ಹೌದಾ? ಸೊ ಬರೆಯೋಣ, ದಿಸ್ ಇ ಎಮ್ ಎಫ್ ವಿಲ್ ಲಾಸ್ಟ್ ಫಾರ್ 3 ಸೆಕೆಂಡ್ಸ್, ಹೌದಾನೆ? ಸೊ ದಿಸ್ ಇ ಎಮ್ ಎಫ್, ದಿಸ್ ವಿಲ್ ಲಾಸ್ಟ್ ಅಂತ ಬರಿತೀನಿ. ದಿಸ್ ವಿಲ್ ಲಾಸ್ಟ್ ಫಾರ್ ಎಲ್ ಎ ಎಸ್ ಟಿ, ಎಲ್ ಒ ಎಸ್ ಟಿ ಅಲ್ಲ, ಎಲ್ ಎ ಎಸ್ ಟಿ, ಲಾಸ್ಟ್ ಫಾರ್ ಹೌ ಮೆನಿ ಸೆಕೆಂಡ್ಸ್? 3 ಸೆಕೆಂಡ್ಸ್. ಆಯಿತಾ? ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ಕೇಸ್ ಬಿ. ಕೇಸ್ ಬಿ. ಸೊ ಕೇಸ್ ಬಿ ಇದೇ ಥರ ಐ ವಿಲ್ ಡ್ರಾ ದ ಡಯಾಗ್ರಾಮ್. So this is uniform magnetic field, crossed uniform, magnetic field, not crossed. So this is the uniform magnetic field which is pointing into the plane of the mobile. So I will draw a loop. So actually loop alone cut ಆಗಬೇಕಿತ್ತು, ಇಲ್ಲಿ I will draw a loop. So this is the loop, ಹೌದಾ? So now we know what is the case. It is moving in a direction normal to the shorter side. This is the shorter side. So in normal move ಆಗುತ್ತೆ, shorter side ಗೆ normal, so it is moving with velocity v, moving normal to the shorter side. So ಆವಾಗ induced EMF. So induced EMF, again induced EMF, induced EMF, epsilon will be equal to again same formula, BLV. So that is equal to, substitute B and the 0.3 Tesla into length. Which length? So which length we are taking? The coil is moving normal to the shorter side, so we should substitute the value of shorter side. What is the value of shorter side? 2 centimeters, so 2 into 10 power of minus 2. Velocity is same, 1 into 10 power of minus 2. 1 into 10 power of minus 2. If you take a calculator and substitute, you make a calculation, so it will be some 0.6 into 10 power of minus 4 volt. 0.6 into 10 power of minus 4 volt. So the induced EMF will be this much. ನೋಡಿ ಕಡಿಮೆ ಇದೆ, ಯಾಕಂದರೆ the shorter side is moving. ಇದೆಷ್ಟೋ ತನಕ ಇರುತ್ತೆ? This will last until ಈ ಲೆಂತ್ ಫುಲ್ ಇದೆಯಲ್ಲ, this length, the color that I am going to represent in my black color. ಸೊ ಈ ಬ್ಲ್ಯಾಕ್ ಕಲರ್ ಲೆಂತ್ ಫುಲ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಹೊರ ಬರೋ ತನಕ ಎಷ್ಟು ಉದ್ದ ಇದೆ? ವಾಟ್ ಇಸ್ ದ ಲೆಂತ್ ಆಫ್ ದಿಸ್ ಬ್ಲ್ಯಾಕ್ ಕಲರ್? ದಟ್ ಈಸ್ 8 ಸೆಂಟಿಮೀಟರ್. ಅಂದರೆ 1 ಸೆಕೆಂಡ್ 1 ಸೆಂಟಿಮೀಟರ್ ಹೊರ ಬರ್ತಾ ಹೋಗುತ್ತೆ. ವಿಲ್ ಕಮ್ ಔಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಾದ್ರೆ ಇಟ್ ವಿಲ್ ಲಾಸ್ಟ್ ಫಾರ್ ಹೌ ಮೆನಿ ಸೆಕೆಂಡ್ಸ್? 8 ಸೆಕೆಂಡ್, ಹೌದಾ? ಸೊ ದಿಸ್ ವಿಲ್ ಲಾಸ್ಟ್ ಫಾರ್ LAST, ಲಾಸ್ಟ್ ಫಾರ್ ಹೌ ಮೆನಿ ಸೆಕೆಂಡ್ಸ್? 8 seconds. This will last for 8 seconds. ಸೊ 8 ಸೆಕೆಂಡ್ ತನಕ ಹೊರ ಬರುತ್ತೆ, ಯಾಕಂದ್ರೆ ಒಂದೊಂದು ಸೆಕೆಂಡ್ ಒಂದು ಸ್ವಲ್ಪ ಹೊರ ಬರ್ತಾ ಹೋಗುತ್ತೆ. ಇಟ್ ವಿಲ್ ಕಮ್ ಔಟ್, ಹೌದಾ? ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಹೆಂಗಿರುತ್ತೆ? ಇನ್ ದ ನೆಕ್ಸ್ಟ್ ಸ್ಟೆಪ್ ಸ್ವಲ್ಪ ಹಿಂಗೆ ಹೊರ ಬಂದಿರುತ್ತೆ. ಇಟ್ ವಿಲ್ ಬಿ ಈ ಥರ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇನ್ನೂ ಹೊರ ಬಂದಿರುತ್ತೆ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಇಟ್ ವಿಲ್ ಬಿ ಔಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಲ್ಲಿವರೆಗೆ ಏನಾಗುತ್ತೆ? EMF ಡೆವಲಪ್ ಆಗಿರುತ್ತೆ. ಸೊ ಅದು ಕಾರಣ ಯು ಶುಡ್ ರೈಟ್ ದಿಸ್ ವಿಲ್ ಲಾಸ್ಟ್ ಫಾರ್ ಎಷ್ಟು ಸೆಕೆಂಡ್? 8 ಸೆಕೆಂಡ್. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ಹೌದಾನೆ? ಸೊ ಯಾಕೆ ಇಲ್ಲಿಗಾದರೆ ಫಾರ್ ದ ಮೋಷನ್ ಆಫ್ 8 ಸೆಂಟಿಮೀಟ್ರ್ ಹೊರ ಹೋಗ್ಬೇಕಾದ್ರೆ ಇಟ್ ವಿಲ್ ಲಾಸ್ಟ್ ಫಾರ್ 3 ಸೆಕೆಂಡ್ಸ್. ಅದೇ 3 ಸೆಕೆಂಡ್ ಹೊರ ಹೋಗ್ಬೇಕಾದ್ರೆ ಇಟ್ ವಿಲ್ ಲಾಸ್ಟ್ ಫಾರ್ 8 ಸೆಕೆಂಡ್. ಯಾಕಂದರೆ ಯು ಶುಡ್ ಥಿಂಕ್, ಸಿ ದ ಡಯಾಗ್ರಾಮ್, ಹೌ ಇಟ್ ಮೂವ್ಸ್, ಹೌ ಮಚ್ ಟೈಮ್ ಇಟ್ ಟೇಕ್ಸ್, ಯು ಶುಡ್ ಥಿಂಕ್ ಓವರ್ ಇಟ್. ಸೊ ದಿಸ್ ಈಸ್ ಒನ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿಸ್ ಈಸ್ ಅನದರ್ ಪ್ರಾಬ್ಲಮ್. ದಿಸ್ ಈಸ್ ಪ್ರಾಬ್ಲಮ್ ನಂಬರ್, ಐ ಥಿಂಕ್ 6.5. This is problem number 6.5. So read the problem. 6.5. A 1 meter long metallic rod. ಹೌದಾ? ಸೊ ಇದು ರೊಟೇಟೆಡ್ ವಿತ್ ಎನ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ 400 ರೇಡಿಯನ್ ಪರ್ ಸೆಕೆಂಡ್. ಅಂದರೆ ಒಮೆಗಾ ಕೊಟ್ಟಿದ್ದಾನೆ. ಸೊ ವಾಟ್ ಇಸ್ ದ ಒಮೆಗಾ? ಸೊ ಇಟ್ ಇಸ್ ರೇಡಿಯನ್ಸ್ ಪರ್ ಸೆಕೆಂಡ್ ಅಂದರೆ ಒಮೆಗಾನೇ, ಹೌದಾನೆ? ಹರ್ಟ್ಸು ಪರ್ ಸೆಕೆಂಡ್ ಅಂತ ಕೊಟ್ಟರೆ ಮ್ಯೂ ಅಥವಾ ಎಫ್ ಅದು. ಸೊ ಇದು ಒಮೆಗಾ, ಇದು ರೇಡಿಯನ್ಸ್ ಪರ್ ಸೆಕೆಂಡ್ ಅಂತ ಕೊಟ್ಟರೆ ಒಮೆಗಾ. ಇಫ್ ಯು ಗಿವ್ಸ್ ಇಟ್ ಆಸ್ ಹರ್ಟ್ಸ್ ಅಥವಾ ಪರ್ ಸೆಕೆಂಡ್ ಈ ಥರ ಕೊಟ್ಟರೆ ಇಟ್ ವಿಲ್ ಬಿ ಮ್ಯೂ. ಸೊ ಅದು ಗೊತ್ತಿರೋದು ನಿಮಗೆ, ಹೌದಾ? ಸೊ ಯಾವುದೊಂದು ಮೆಟಾಲಿಕ್ ರಾಡ್ ಇದೆ. ಸೊ ಇಟ್ ಈಸ್ ಮೂವಿಂಗ್, ರೊಟೇಟಿಂಗ್. ಇಟ್ ಇಸ್ ರೊಟೇಟಿಂಗ್ ವಿತ್ ಎನ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಷ್ಟು? ಸೊ ಇಟ್ ರೊಟೇಟ್ ವಿತ್ ದ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ 400 ರೇಡಿಯನ್ಸ್ ಪರ್ ಸೆಕೆಂಡ್ ಅಬೌಟ್ ಅನ್ ಆಕ್ಸಿಸ್ ನಾರ್ಮಲ್ ಟು ದ ರಾಡ್ ಪಾಸಿಂಗ್ ಥ್ರೂ ಇಟ್ಸ್ ಒನ್ ಆಫ್ ಇಟ್ಸ್ ಎಂಡ್, ಹೌದಾನೆ? ಸೊ ಅದೊಂದು ರಾಡ್ ಇದೆ. ರೈಟ್ ಎ ಸ್ಮಾಲ್ ಡಯಾಗ್ರಾಮ್. ಸೊ ದಿಸ್ ಇಸ್ ಎ ರಾಡ್, ಹೌದಾ? ಸೊ ದಿಸ್ ಇಸ್ ದ, ಇಲ್ಲಿ ಒಂದು ಮಳೆ ಹೊಡೆದು ಇಟ್ಬಿಟ್ಟಿದ್ವಿ. ಸೊ ದಿಸ್ ಇಸ್ ದ ಆಕ್ಸಿಸ್ ಅಬೌಟ್ ವಿಚ್ ಇಟ್ ಈಸ್ ಫಿಕ್ಸ್ಡ್. ಸೊ ಇದೇನು ಮಾಡಿ, ಇಟ್ ಈಸ್ ರೊಟೇಟೆಡ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಅದು ರೊಟೇಟ್ ಆಗ್ತಾ ಇದೆ, ಹೌದಾ?
ಸೊ ಅದರ್ ಎಂಡ್ ಆಫ್ ದ ರಾಡ್ ಈಸ್ ಕನೆಕ್ಟೆಡ್ ವಿತ್ ಎ ಸರ್ಕ್ಯುಲರ್ ಮೆಟಾಲಿಕ್ ರಿಂಗ್. ಏನು ಹೊರ ಮೆಟಾಲಿಕ್ ರಿಂಗ್ ಬರ್ದಿಲ್ಲ, ಅದ್ರ ಜೊತೆ ಅದೇನಾಗಿದೆ ಕಾಂಟ್ಯಾಕ್ಟಲ್ಲಿದೆ. ಸೊ ದಿಸ್ ರಾಡ್ ಈಸ್ ಇನ್ ಕಾಂಟ್ಯಾಕ್ಟ್, ಟಚ್ ಆಗಿದೆ. ಇಲ್ಲಿ ಒಂದು ಮೆಟಾಲಿಕ್ ರಿಂಗ್ ಇದೆ, ಇದು ಗಾಲಿ ಥರ, ಸೈಕಲ್ ಗಾಲಿ ಥರ, ರಿಮ್ ಥರ. ಸೊ ಅದಕ್ಕೆ ಅದು ಕಾಂಟ್ಯಾಕ್ಟಲ್ಲಿದೆ ಹೌದಾನೆ. ಎ ಕಾನ್ಸ್ಟೆಂಟ್ ಆ್ಯಂಡ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.5 ಟೆಸ್ಲಾ ಪ್ಯಾರಲರ್ ಟು ದ ಆಕ್ಸಿಸ್. ದಿಸ್ ಇಸ್ ದ ಆಕ್ಸಿಸ್. ಈ ಪಾಯಿಂಟ್ ಇದೆಯಲ್ಲ, ದಿಸ್ ದ ಆಕ್ಸಿಸ್. ಎಲ್ಲಿ ಇದು ಮಾಡಿದೆ ಅದಕ್ಕೆ ಪ್ಯಾರಲಲ್ ಆಗಿ, ಅಂದರೆ ಇಲ್ಲ ಔಟ್ ಆಫ್ ದ ಮೊಬೈಲ್ ಅಥವಾ ಇನ್ಸೈಡ್ ದ ಮೊಬೈಲ್. ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಐದರ್ ಇನ್ ದಿಸ್ ಡೈರೆಕ್ಷನ್, ಡಾಟ್ ಇದ್ದರೆ ಇನ್ ಕಡೆ ಬರ್ತಾ ಇದೆ, ಅಥವಾ ಈ ಡೈರೆಕ್ಷನ್ ಇದೆ, ಯಾವ್ದಾದ್ರು ತಾಳಿ. ಸೊ ಇಟ್ ವಿಲ್ ಬಿ 90 ಡಿಗ್ರಿ. ಸೊ ಎವ್ರಿವೇರ್ ಕ್ಯಾಲ್ಕುಲೇಟ್ ದ EMF ಡೆವಲಪ್ಡ್ ಬಿಟ್ವೀನ್ ದ ಸೆಂಟರ್ ಆಫ್ ಆ್ಯಂಡ್ ದ ರಿಂಗ್. ಸೊ ಹಾಗಾದರೆ ಈ ಸೆಂಟರ್ ಆಫ್ ದ ರಿಂಗಿಗೂ ಮತ್ತು ಹೊರಗಿನ ಎಂಡಿಗೂ ಎಷ್ಟು EMF ಡೆವಲಪ್ ಆಗಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ. the EMF developed. ಹೌದಾನೆ. ಸೊ ಒನ್ ಥಿಂಗ್ ಯು ಶುಡ್ ರಿಮೆಂಬರ್ ಇಸ್ ದಟ್ as the rod rotates, so this point of the rod which is at the center, so central in attach ಆಗಿದೆಯಲ್ಲ, it will be at rest, ಅದು ಮೂವ್ ಆಗ್ತಾ ಇರಲ್ಲ. ಹೌದಾನೆ. ಬಟ್ ಈ ಹೊರಗಿನ ಎಂಡ್ ಇದೆಯಲ್ಲ, ಸೊ ದಿಸ್ ಎಂಡ್, ಸೊ ಇಟ್ ವಿಲ್ ಮೂವ್ ವಿತ್ ಎ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಷ್ಟು 400 ರೇಡಿಯನ್ಸ್ ಪರ್ ಸೆಕೆಂಡ್. ಸೊ ಹಾಗಾದರೆ ವಿ ಶುಡ್, ಇಲ್ಲಿ 0 ಇಟ್ಸ್ ಆ್ಯಂಗ್ಯುಲರ್ ವೆಲಾಸಿಟಿ, ಇಲ್ಲಿ ಇದು 400 ರೇಡಿಯನ್ಸ್ ಪರ್ ಸೆಕೆಂಡ್. ಸೊ ಹಾಗಾದರೆ ವಾಟ್ ಈಸ್ ದ ವೆಲಾಸಿಟಿ ವಿ ಶುಡ್ ಟೇಕ್? ಹಾಗಾದರೆ ವಿತ್ ವಾಟ್ ವೆಲಾಸಿಟಿ, ವಿತ್ ವಾಟ್ ಒಮೆಗಾ ಇಟ್ ಈಸ್ ರೊಟೇಟಿಂಗ್? ಸೊ ವಿ ಶುಡ್ ಟೇಕ್ ದ ಅವರೇಜ್ ವ್ಯಾಲ್ಯೂ. ಸೊ ಅದನ್ನು ಮಾಡೋಣ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ಪ್ರಾಬ್ಲಮ್. ಅಂದರೆ ಈ ಥರ ರೊಟೇಟೆಂಟ್ ಕೊಟ್ಟಾಗ, ಸೊ ಯು ಶುಡ್ ಥಿಂಕ್ ಇಟ್ ಈಸ್ ಫಾರ್ ದ ಅವರೇಜ್ ವ್ಯಾಲ್ಯೂ. ಎಂಥ ವ್ಯಾಲ್ಯೂ? ಸೊ ಇದೇ ಥರ ಪ್ರಾಬ್ಲಮ್ ನೋಡಿದ್ದೀವಿ ಒಂದು. ಸೊ ಒಂದು ಡಯಾಗ್ರಾಮ್ ಬರೆದಿದ್ವಿ ಈ ಥರ, ಟೆಕ್ಸ್ಟ್ ಬುಕ್ ಪ್ರಾಬ್ಲಮೇ ಇದೆ. ಸೊ ರಾಡ್ ವಾಸ್ ರೊಟೇಟಿಂಗ್, ಒಂದು ಇಂಟಿಗ್ರೇಷನ್ ಹಾಕಿ, ಸೊ derived the equation, the induced EMF will be equal to B r square omega by 2 ಅಂತ ಮಾಡಿದ್ವಿ. ಸೊ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಡೈರೆಕ್ಟ್ಲಿ ದಿಸ್. ಇದನ್ನು ಡೈರೆಕ್ಟ್ ಮಾಡಿಬಿಟ್ಟು ಇಲ್ಲಿ ಗೆಟ್ ದ ಆನ್ಸರ್ ಅದಾ. ಸೊ ಬಟ್ ವಿಲ್ ಶಾಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಇದೇ ಸೊಲ್ಯೂಷನ್ ನೋಡಿ, ಯು ಕ್ಯಾನ್ ಸಿ ಇನ್ ದ ನೋಟ್ಸ್. ಪ್ರಾಬ್ಲಮ್ಸಲ್ಲಿ ಮಾಡಿದ್ವಿ, ಇದೇ ಪ್ರಾಬ್ಲಮ್ ಬಂದಿದೆ ಒಂದರಲ್ಲಿ, B r square omega by 2. ಈ ಥರ ಯಾವುದೇ ರಾಡ್ ರೊಟೇಟ್ ಆದಾಗ, ಯು ಥಿಂಕ್ ಆಫ್ ಎನಿ ಈ ಥರ ಯಾವುದೇ ಪ್ರಾಬ್ಲಮ್ ಕೊಡಲಿ, ವೆನ್ ಅ ರಾಡ್ ರೊಟೇಟ್ಸ್ ಅದಾ. ಸೊ EMF is developed. What is the EMF developed across the ends ಅಂತ ಕೇಳಿದ್ರೆ ಇದೇ ಫಾರ್ಮುಲಾ, B r square omega by 2. B is the magnetic field strength, R is the radius of the rod ಅಥವಾ ಲೆಂತ್ ಆಫ್ ದ ರಾಡ್, omega is the angular frequency by 2. ಇದನ್ನು ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಸೊ ಈ ಪ್ರಾಬ್ಲಮ್ ಯು ಕ್ಯಾನ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದಿಸ್ ಫಾರ್ಮುಲಾ, ಆರ್ ವಿ ಕ್ಯಾನ್ ಸಾಲ್ವ್ ಬೈ ಸಮ್ ಅದರ್ ಮೆಥಡ್. ಅಂದರೆ ವಿಲ್ ಹ್ಯಾವ್ ಸಮ್ 2 extra steps. ಹೌದಾ. ಸೊ ಯು ಕ್ಯಾನ್ ಸಿ ಗಿವನ್ ಬರ್ಬೋಣ. ಸೊ ವಿ ಶಾಲ್ ರೈಟ್ ದ ಗಿವನ್ ಥಿಂಗ್ಸ್. What are the things given? So given. So what is the length of the rod? So length of the rod L is equal to, ಹೌದಾ. ಸೊ what is the length? 1.0 meter. ಹೌದಾ. ಸೊ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಎಷ್ಟಿದೆ? ಒಮೆಗಾ ಈಸ್ 400 ರೇಡಿಯನ್ಸ್ ಪರ್ ಸೆಕೆಂಡ್. 400 ರೇಡಿಯನ್ಸ್ ಪರ್ ಸೆಕೆಂಡ್. ಸೊ ಇಟ್ ಈಸ್ 400 ರೇಡಿಯನ್ಸ್ ಪರ್ ಸೆಕೆಂಡ್. 400 radians per second. ಹೌದಾನೆ. ಸೊ ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ B is 0.5 ಟೆಸ್ಲಾ. ಕ್ಯಾಲ್ಕುಲೇಟ್ ದ EMF ಡೆವಲಪ್ಡ್ ಬಿಟ್ವೀನ್ ದ ಸೆಂಟರ್ ಮತ್ತು ಎಂಡ್ ಆಫ್ ದ ರಿಂಗ್. ಸೊ ಹಾಗಾದ್ರೆ EMF ಡೆವಲಪ್ ಆಗಿರೋದು ಎಷ್ಟು? ವಾಟ್ ಇಸ್ ದ EMF ಡೆವಲಪ್ಡ್? ಹೌದಾ. ಸೊ ಅಗೇನ್ ಇಟ್ ಇಸ್ ದ ಕೇಸ್ ಆಫ್ ಮೋಷನಲ್ EMF. ಸೊ ಸೊಲ್ಯೂಷನ್. So we should write one sentence, since one end does, one end of the rod has zero linear velocity. Zero linear velocity. So linear velocity ಆದರೂ 0 ಇದೆ, ಯಾಕಂದ್ರೆ ರಾಡ್ ಒಂದು ಮಧ್ಯೆ ಫಿಕ್ಸ್ ಆಗಿತ್ತಲ್ಲ. ಸೊ ವೇರ್ ಇಟ್ ಈಸ್ ಫಿಕ್ಸ್ಡ್, ಅದು ಲೀನಿಯರ್ ವೆಲಾಸಿಟಿ 0. ಬಟ್ ಎಲ್ಲಿ ಹೋಗ್ತಾ ಇರ್ತಾ ಲೀನಿಯರ್ ವೆಲಾಸಿಟಿ V will be equal to omega r. ಹೌದಾನೆ. ಸೊ ಬೇಕಾದ್ರೆ ಯು ಕ್ಯಾನ್ ರೈಟ್ ದ ಡಯಾಗ್ರಾಮ್. ಇದನ್ನು ಬೇಕಾದ್ರೆ ಡಯಾಗ್ರಾಮ್ ಬರಿಬೋದು ಇದನ್ನು, ಆಯಿತಾ. ಸೊ ಸಿನ್ಸ್ ಒನ್ ಎಂಡ್ ಆಫ್ ದ ರಾಡ್ ಹ್ಯಾಸ್ 0 ಲೀನಿಯರ್ ವೆಲಾಸಿಟಿ V, ಹೌದಾ, ಆ್ಯಂಡ್ ಅದರ್ ಎಂಡ್ ಹ್ಯಾಸ್ ಆಯಿತಾ linear velocity. ಸೊ ಅದರ್ ಎಂಡ್ ಲೀನಿಯರ್ ವೆಲಾಸಿಟಿ ಎಷ್ಟಿದೆ? V is equal to, ನಮಗೆ ಲೀನಿಯರ್ ವೆಲಾಸಿಟಿ ಕೊಟ್ಟಿಲ್ಲ, ಎಸ್ ಗಿವನ್ ದ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ. ಸೊ ಅದರ್ ಎಂಡ್ ಅಂದರೆ ಲೀನಿಯರ್ ವೆಲಾಸಿಟಿ ಫಸ್ಟ್ ಎಲ್ಲೋದಿ ಲೀನಿಯರ್ ವೆಲಾಸಿಟಿ V will be equal to omega r ಅಂತ. ಸೊ ಇನ್ ದ ಸೇಮ್ ಮ್ಯಾನರ್, ಸೊ ವಿ ಶಾಲ್ ರೈಟ್ ದ ಲೀನಿಯರ್ ವೆಲಾಸಿಟಿ ಅದರ್ ಎಂಡ್. ಸೊ ಈ ತುದಿ ಇದೆಯಲ್ಲ, ದಟ್ ಈಸ್ ಮೂವಿಂಗ್ ವಿತ್ ದ ಲೀನಿಯರ್ ವೆಲಾಸಿಟಿ ಎಷ್ಟು? V is equal to
ಒಮೆಗಾ ಆರ್ ಬದಲು ಇಲ್ಲಿ ಎಲ್, ಒಮೆಗಾ ಇಂಟು ಎಲ್, ಇಟ್ ವಿಲ್ ಬಿ ಒಮೆಗಾ ಇಂಟು ಎಲ್, ಒಮೆಗಾ ಎಲ್. ಸೊ ದೇರ್ ಫೋರ್ ಅವರೇಜ್ ಲೀನಿಯರ್ ವೆಲಾಸಿಟಿ, ಸೊ ಇಲ್ಲಿ 0 ಲೀನಿಯರ್ ವೆಲಾಸಿಟಿ, ಇಲ್ಲಿ ಒಮೆಗಾ, ಸೊ ದೇರ್ ಫೋರ್ ಅವರೇಜ್ ಲೀನಿಯರ್ ವೆಲಾಸಿಟಿ, ಅವರೇಜ್ ಲೀನಿಯರ್ ವೆಲಾಸಿಟಿ V will be equal to 0 plus ಇಲ್ಲಿ 0, ಇಲ್ಲಿ ಒಮೆಗಾ ಆರ್, ಅವೆರಡು ಡಿವೈಡ್ ಬೈ 2, ವಿಲ್ ಗೆಟ್ ದ ಅವರೇಜ್. that will be equal to r ಬೇಡ, so again we are taking the length as L, ಹೌದಾನೆ. so omega L divide by 2, so that will be equal to omega L by 2, so this is the average linear velocity. Therefore induced EMF, induced EMF epsilon will be equal to B into L into ಹೌದಾ V, that will be equal to B into L into V ಬದಲು omega L by 2, therefore epsilon will be equal to B, L into L is L square, omega by 2, so ಆಗಲೇ ಸೇಮ್ ಫಾರ್ಮುಲಾ ಯಾವ ರಿಟರ್ನ್ ಏನು ಬರೆದಿದ್ದೆ ಫಾರ್ಮುಲಾನ. ಸೊ ದ ಎಪ್ಸಿಲಾನ್ ವಾಸ್ ಈಕ್ವಲ್ ಟು ಬಿ ಒಮೆಗಾ ಆರ್ ಸ್ಕ್ವೇರ್ ಬೈ 2 ಅಂತ ಇದೆ ನಮ್ಮ ಫಾರ್ಮುಲಾ. ನೋಡಿ ಇದೇ ಥರ ಇದೆ, ಬೀಜದಲ್ಲಿ ಬಿ ಇದೆ, ಒಮೆಗಾದಲ್ಲಿ ಒಮೆಗಾ, ಇಲ್ಲಿ ಲೆಂತ್ ಬದಲು ಆರ್ ಇದೆ. ಸೊ ದಿ ಸೇಮ್ ಫಾರ್ಮುಲಾ ಯು ಗಾಟ್, ಯು ಕ್ಯಾನ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್. ಅದನ್ನೇ ನೀನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು ಯಾವಾಗ, ವೆನ್ ಯು ಹ್ಯಾವ್ ಎ ಕೇಸ್ ಆಫ್ ರೊಟೇಟಿಂಗ್ ರಿಂಗ್, ಒಡೆದ ಇ ಎಮ್ ಎಫ್ ಡೆವಲಪ್ ಅಕರ್ಸ್ ದ ಸೆಂಟರ್, ಮತ್ತು ಇಲ್ಲಿ ರಿಂಗ್ ಇರುತ್ತೆ ಮಧ್ಯೆ ಎಷ್ಟು ಇ ಎಮ್ ಎಫ್ ಡೆವಲಪ್ ಆಗಿ ಅಂತ ಕೇಳ್ತಾನೆ. ಒಡೆದ ಇ ಎಮ್ ಎಫ್ ಡೆವಲಪ್ ಅಂತ ಕೇಳಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಬಿ ಒಮೆಗಾ ಆರ್ ಸ್ಕ್ವೇರ್ ಅಥವಾ ಬಿ ಒಮೆಗಾ ಎಲ್ ಸ್ಕ್ವೇರ್ ಬೈ 2 ಅಂತ ಯು ಕ್ಯಾನ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್. ಇದೆಲ್ಲ ಮಾಡೋಣ ಸಿಟಿನಿಲ್ಲ. ದಟ್ ವಿಲ್ ಬಿ ಈಕ್ವಲ್ ಜಸ್ಟ್ ಸಬ್ಸ್ಟಿಟ್ಯೂಟ್. ದೇರ್ ಫೋರ್ ಎಪ್ಸಿಲಾನ್ ವಿಲ್ ಬಿ ಈಕ್ವಲ್ ಬಿ, ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಬಿ is 0.5 Tesla into what is the length 1.0 square, what is the omega 400, ಹೌದಾ, omega is 400 divided by 2, so that you will get 2 ones 200s, ಹೌದಾನೆ. ಸೊ 1 ಸ್ಕ್ವೇರ್ 1 ಆಯ್ತು, ಸೊ 200 into 0.5, omega will be 100 volt. ಎಷ್ಟು 100 volt, the answer is 100 volt. So this is the solution for this problem, so you should remember this formula, ಅದು ಬಿ ಎಲ್ ಸ್ಕ್ವೇರ್ ಒಮೆಗಾ ಬೈ 2 ಅಥವಾ ಬಿ ಆರ್ ಸ್ಕ್ವೇರ್ ಒಮೆಗಾ ಬೈ 2 ಆಯಿತಾ. ಬಿ ಆರ್ ಸ್ಕ್ವೇರ್ ಒಮೆಗಾ ಸಿ ಇ ಟಿಲಿ ನೀಟಾಗಿ ಕೇಳಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಬಿ ಆರ್ ಸ್ಕ್ವೇರ್ ಒಮೆಗಾ ಬೈ 2, ಸೊ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್, ಆಯಿತಾ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ, ಐ ಥಿಂಕ್ ಇಟ್ ಇಸ್ ಪ್ರಾಬ್ಲಮ್ ನಂಬರ್ 6.10. ಸೊ ವಿ ಶಾಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಇಟ್ ಇಸ್ ಎ ಕೇಸ್ ಆಫ್ ಏನು ನೋಡಿ ಕಾಣ್ತಾ ಇದೆ ಮೋಸ್ಟ್ಲಿ ಪ್ರಾಬ್ಲಮ್ ಇದು ನೋಡಿ, ನೀನು ಬೇಕು ಕಾಣಿದ್ರೆ ಸೀನ್ ದ ಟೆಕ್ಸ್ಟ್ ಬುಕ್. ಇಟ್ ಇಸ್ 6.10, ಪೇಜ್ ನಂಬರ್ ಎಷ್ಟು 230, ಪೇಜ್ ನಂಬರ್ 230. ಯು ಕ್ಯಾನ್ ಸಿ ದ ಪ್ರಾಬ್ಲಮ್. ಎ ಜೆಟ್ ಪ್ಲೇನ್ ಏನಿದೆ, ಎ ಜೆಟ್ ಪ್ಲೇನ್ ಈಸ್ ಟ್ರಾವೆಲಿಂಗ್ ಟುವರ್ಡ್ಸ್ ವೆಸ್ಟ್ ಅಟ್ ಎ ಸ್ಪೀಡ್ ಆಫ್ 1800 km/h. ಒಂದು ಜೆಟ್ ಪ್ಲೇನ್ ಇದೆ, ಹೌದಾ. ಸೊ ಸೇ ಇಟ್ ಈಸ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ಜೆಟ್ ಪ್ಲೇನ್ ಇದು ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ 1800 km/h ಟುವರ್ಡ್ಸ್ ವೆಸ್ಟ್. ಹಿಂಗೆ ವೆಸ್ಟ್ ಕಡೆ ಏನಾಗ್ತದೆ, ಒಂದು ಪ್ಲೇನ್ ಹೋಗ್ತಾ ಇದೆ, ಒಂದು ಏರೋಪ್ಲೇನ್. ಸೇ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ವೆಸ್ಟ್. ವಾಟ್ ಈಸ್ ದ ವೆಲಾಸಿಟಿ ಡಿಫರೆನ್ಸ್ ಡೆವಲಪ್ಡ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ವಿಂಗ್ ಹ್ಯಾವಿಂಗ್ ಎ ಸ್ಪ್ಯಾನ್ ಆಫ್ 25 meters. ಸೊ ಅಂದರೆ ಈ ವಿಮಾನದ ಈ ರೆಕ್ಕೆ ತುದಿಗೂ ಮತ್ತು ಈ ತುದಿಗೂ ಎಷ್ಟು 25 ಮೀಟ್ರ್ ಉದ್ದ ಇದೆ ಅದು. ಹಾಗಾದರೆ ಅವೆರಡರ ನಡುವೆ ಎಷ್ಟು ಇ ಎಮ್ ಎಫ್ ಡೆವಲಪ್ ಆಗಿದೆ ಅಂತ ಕೇಳ್ತಾರೆ. ವಾಟ್ ಇಸ್ ದ ಇ ಎಮ್ ಎಫ್ ಡೆವಲಪ್, ಹೌದಾನೆ. ಸೊ ದಿಲ್ ಬಿ ಡೆಫಿನೆಟ್ಲಿ ಅನ್ ಇ ಎಮ್ ಎಫ್ ಡೆವಲಪ್, ಯಾಕಂದರೆ ಸೊ ದಿಸ್ ಏರೋಪ್ಲೇನ್ ಇಸ್ ಮೂವಿಂಗ್ ಇನ್ ಕ್ರಾಸಿಂಗ್ ದ ಕಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ದ ಅರ್ತ್. ಸೈನ್ಸ್ ಇಟ್ ಇಸ್ ಎ ಫೆರೋಮ್ಯಾಟಿಕ್ ಮಟೀರಿಯಲ್ಸ್ ಮೇಡ್ ಅಪ್ ಆಫ್ ಸಮ್ ಅಲ್ಯೂಮಿನಿಯಂ ಅಥವಾ ಆ ಥರ ಮೆಟಲಿಂದ ಮಾಡಿರೋದು. ದಿಲ್ ಬಿ ಅನ್ ಇ ಎಮ್ ಎಫ್ ಡೆವಲಪ್ಡ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ವಿಂಗ್ಸ್ ಆಫ್ ದ ಏರೋಪ್ಲೇನ್. ಸೊ ವಿ ಶಾಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಈ ಥರ ಪ್ರಾಬ್ಲಮ್ ಕೇಳ್ಬೋದು, ಹೌದಾ. ಸೊ ಈ ಮ್ಯಾಸ್, ಸೊ ವಿ ಶಾಲ್ ಸಾಲ್ವ್ ಇಟ್. ಸೊ ಫಸ್ಟ್ ರೈಟ್ ದ ಗಿವನ್ ಥಿಂಗ್ಸ್. ಏನು ಬರೋಣ ಫಸ್ಟು, ಗಿವನ್ ಥಿಂಗ್ಸ್. ಸೊ ವಿ ಶಾಲ್ ರೈಟ್ ದ ಥಿಂಗ್ಸ್ ದಟ್ ಆರ್ ಗಿವನ್, ಹೌದಾ. So what are the things that are given? So we shall write. So write, take the pen. So given, ಹೌದಾ. ಸೊ ಏನು ಕೊಟ್ಟಿದ್ದಾನೆ, ಸ್ಪೀಡ್ ಆಫ್ ದ ಏರೋಪ್ಲೇನ್
So velocity of the aeroplane. What is the velocity of the aeroplane? It is 1800. So write it properly. So 1800 kilometer per hour. So it is converted into meter per second. Convert ಮಾಡೋಕಿಂದ that will be equal to 1800. So how to convert kilometer? 1000 ಇಂದ multiply ಮಾಡಿ, kilo ಅಂದರೆ divided by hour ಅಂದರೆ 3600 ಇಂದ divide ಮಾಡಿ again second, that will become meter per second. You take the calculator, you do it. So therefore velocity will come out to be to 500 meter per second ಬಂದ್ಬಿಡುತ್ತೆ. ಎಷ್ಟು ಬರ್ತಿದ್ದು? ಟೇಕ್ ದ ಕ್ಯಾಲ್ಕುಲೇಟರ್ ಎಲ್ಲ ಮಾಡಿ, ಇಟ್ ವಿಲ್ ಬಿ 500 meter per second. So this is the velocity of the aeroplane. ಹೌದಾ? ಸೊ ಎಂಡ್ಸ್ ಆಫ್ ದ ವಿಂಗ್ ಅಂತ ಎಲ್ ಕೊಟ್ಟಿದ್ದಾನೆ. ಅಂದರೆ ಲೆಂತ್ ಆಫ್ ದ ಏರೋಪ್ಲೇನ್ ಎಷ್ಟಿದೆ? 25 ಮೀಟರ್. With the Earth's magnetic field at the location has a magnitude of 5 × 10⁻⁻4 Tesla. ಸೊ ಅಲ್ಲಿ ಎಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆಯೋ ಅಲ್ಲಿ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಥವಾ ಎಚ್ ಅಂತ ಕರೆಯೋಣ. ಸೊ ಬಿ ಅಂತಲೇ ಕರೆಯೋಣ. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇ ಅಂತ ಕರಿತೀನಿ. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಎಷ್ಟಿದೆ? ಅದು 5 × 10⁻⁴ Tesla ಇದೆ. -4 Tesla. And the angle of dip represented by I, angle of dip I in the represented, that is 30 degree ಇದೆ. 30 degree ಇದೆ. ಸೊ ಹಾಗಾದರೆ what is the EMF developed? So he is asking. ಹೌದಾನೆ? ಸೊ ವಿ ಕ್ಯಾನಾಟ್ ಸಬ್ಸ್ಟಿಟ್ಯೂಟ್ ಡೈರೆಕ್ಟ್ಲಿ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಲ್ಲ. ಯಾವ ಫಾರ್ಮಲ್ಲಿ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಬಿ ಎಲ್ ವಿ ಬಿ ಅಂತ ಆಗಕ್ಕಲ್ಲ. ವಿ ಕ್ಯಾನಾಟ್ ಟೇಕ್ ದಿಸ್ ಬಿ ಆಸ್ ಬಿ. ಸೊ ವಿ ಶುಡ್ ಓನ್ಲಿ ಟೇಕ್ ದ ವರ್ಟಿಕಲ್ ಕಾಂಪೊನೆಂಟ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ವಿ ಶುಡ್ ಕನ್ವರ್ಟ್ ಇಟ್, ದಿಸ್ ದ ಟೋಟಲ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಹೌದಾನೆ? ಸೊ ವಿ ಶುಡ್ ಓನ್ಲಿ ಟೇಕ್ ದ ವರ್ಟಿಕಲ್ ಕಾಂಪೊನೆಂಟ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ದ ವರ್ಟಿಕಲ್ ಕಾಂಪೊನೆಂಟ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಬಿ ವರ್ಟಿಕಲ್ ಅಥವಾ ಎಚ್ ಅಂತ ಮಾಡಿದ್ದು ನಾವು ಮೋಸ್ಟ್ಲಿ ಎಚ್ ಇ ಬೇಕಾದ್ರೆ ಕ್ಯಾನ್ ಟೇಕ್ ಇಟ್ ಎಸ್ ಎಚ್ ಅಂತ ತಗೊಂಡಿದ್ದು. ಅದು ನಾವು ಫಾರ್ಮದ ಬಿ ಇದೆ. ಸೊ ಟೇಕ್ ಇಟ್ ಎಸ್ ಬಿ. ಸೊ ದ ವರ್ಟಿಕಲ್ ಕಾಂಪೊನೆಂಟ್ ಬಿ ವಿಲ್ ಬಿ ಕೋಲ್ಡ್ ಬಿ ಇ. ಹೌದಾ? ಸೈನ್ ಐ ಅಂತ ಬರೀದ್ವಿ. ಅದೇ ಹಾರಿಜಾಂಟಲ್ ಕಾಂಪೊನೆಂಟ್ ಬಿ ಎಚ್ ವಾಸ್ ಈಕ್ವಲ್ ಟು ಬಿ ಇ ಕಾಸ್ ಐ ಅಂತ ಬರೀದ್ವಿ. ಸೊ ನೋಡಿ, ಎಲಿಮೆಂಟ್ಸ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇವೆಲ್ಲ ಫಾರ್ಮುಲಾಗಳು ಇದ್ದಾವೆ. ಇಲ್ಲಿ ಹೆಚ್ಚಿದೆ ಅಷ್ಟೇ, ಬಿ ಬದಲು ಹೆಚ್ಚಿದೆ. ಹೌದಾ? ಸೊ ಅಂದರೆ ವಿ ಶುಡ್ ಟೇಕ್ ದ ವರ್ಟಿಕಲ್ ಕಾಂಪೊನೆಂಟ್ ಮಾತ್ರ ನಾವು ತಗೋಬೇಕು. ವಿ ಶುಡ್ ನಾಟ್ ಟೇಕ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಂದರೆ ಫಸ್ಟು ವರ್ಟಿಕಲ್ ಕಾಂಪೊನೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. ವಿ ಶಾಲ್ ಫಸ್ಟ್ ಕ್ಯಾಲ್ಕುಲೇಟ್ ದ ವರ್ಟಿಕಲ್ ಕಾಂಪೊನೆಂಟ್, ವಿಲ್ ಸಬ್ಸ್ಟಿಟ್ಯೂಟ್, ದೆನ್ ವಿಲ್ ಗೆಟ್ ದ ಟೋಟಲ್ EMF ಡೆವಲಪ್ಡ್. ಯಾಕೆಂದರೆ ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್. ಸೊ ನೋಡಿ, ಸೊ ಮೋಸ್ಟ್ಲಿ ಈ ಥರ ಡಯಾಗ್ರಾಮ್ ನೋಡಿ ನಾವು. ಹ್ಯಾವ್ ಯು ಸೀನ್ ದಿಸ್ ಡಯಾಗ್ರಾಮ್? ನೋಡಿದ್ದೀರಾ? ಸೊ ಸೇ ಇಟ್ ಇಸ್ ಎ ಪ್ಲೇಸ್ ಪಿ ವೇರ್ ದ ಏರೋಪ್ಲೇನ್ ಇಸ್ ಮೂವಿಂಗ್. ಸೇ ದಾವಣಗೆರೆ ಮೇಲೆ ಹೋಗ್ತಾ ಇದ್ದೀರಿ. ಸೇ ದ ಏರೋಪ್ಲೇನ್ ಇಸ್ ಮೂವಿಂಗ್ ಆನ್ ದಾವಣಗೆರೆ. ಹೌದಾ? ಸೊ ಇಟ್ ಇಸ್ ಮೂವಿಂಗ್ ಟುವರ್ಡ್ಸ್ ವೆಸ್ಟಿಂಗ್ ಹೋಗ್ತಾ ಇದೆ ಅಂತ ಹೇಳಿ. ಸೊ ಅದೇನು ಮಾಡ್ತಾ ಇರುತ್ತೆ? ಯು ಕ್ಯಾನ್ ಸಿ ದಿಸ್ ಇಸ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ, ಹೌದಾ? ಸೊ ಎಷ್ಟಿದೆ? ದಿಸ್ ಈಸ್ ವಾಟ್ ಈಸ್ ಗಿವನ್. ಇಟ್ ಈಸ್ ಎಷ್ಟು? ಹೌ ಮೆನಿ ಟೆಸ್ಲಾ? 5 × 10⁻⁻4 Tesla. 5 × 10⁻⁻4 Tesla ಅಂತ ಕೊಟ್ಟಿದ್ದಾನೆ. ಬಟ್ ವೆನ್ ದ ಏರೋಪ್ಲೇನ್ ಮೂವ್ಸ್, ಹೌದಾ, ದಿಸ್ ದ ಹಾರಿಜಾಂಟಲ್ ಕಾಂಪೊನೆಂಟ್ಸ್. ಸೊ ದಟ್ ವಿಲ್ ಬಿ ಹಾರಿಜಾಂಟಲ್ ಟು ದ, ನೋಡಿ ಈ ಥರ ಇರುತ್ತೆ. ದೇ ವಿಲ್ ಬಿ ಹಾರಿಜಾಂಟಲ್ ಟು ದ ಡೈರೆಕ್ಷನ್ ಆಫ್ ದ motion of the plane. They will not produce the EMF. Which will going to produce the EMF? Not this vertical component is ZD. So that is going to produce the EMF. So we should calculate ZD. Not this is angle of dip I ಕೊಟ್ಟಿದ್ದಾನೆ. So from that we should calculate ZD. So airplane ಮತ್ತೆ ಮುಂದಕ್ಕೆ ಹೋಗುತ್ತೆ, that will cut the ZD. ZD ಕಟ್ ಮಾಡ್ತಾ ಹೋಗುತ್ತೆ. So magnetic field lines are cut, vertical components. So because of that, ಸೊ ಯಾವ ದ ಏರೋಪ್ಲೇನ್ ಮೂವ್ಸ್, ಎನ್ EMF ಈಸ್ ಡೆವಲಪ್ಡ್ ಬಿಟ್ವೀನ್ ದ ಟೂ ವಿಂಗ್ಸ್. ಅದನ್ನು ನೋಡೋಣ ಇವಾಗ, ಆಯಿತಾ? ಸೊ ಥಿಂಗ್ಸ್ ಗಿವನ್ ಬರೆದಿದ್ದೀವಿ ನಾವು. ಸೊ ಏನು ಕ್ಯಾಲ್ಕುಲೇಟ್ ಮಾಡೋಣ? ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ ದ ವರ್ಟಿಕಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡೈರೆಕ್ಟ್ಲಿ ರೈಟ್ ದ ಸೊಲ್ಯೂಷನ್. ಸೊ ವರ್ಟಿಕಲ್ ಕಾಂಪೊನೆಂಟ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ವರ್ಟಿಕಲ್ ಕಾಂಪೊನೆಂಟ್, ವರ್ಟಿಕಲ್ ಸ್ಪೆಲ್ಲಿಂಗ್ ಕರೆಕ್ಟಾ? VERTICAL, ವರ್ಟಿಕಲ್ ಕಾಂಪೊನೆಂಟ್ of Earth's magnetic field. I'll write it as BV ಅಂತ ಬರೀತೀನಿ. B because ZD ಅಂತ ಬರೆಯೋದು, ಬಟ್ ಬೇಡ, BV for vertical. BV will be equal to ಏನು ಫಾರ್ಮುಲಾ? that will equal to BE sin I. sin I cos I? sin I. BV sin I. that will be equal to BV ಎಷ್ಟಿದೆ? ವಾಟ್ ಈಸ್ BV? ದಟ್ ಈಸ್ 5 × 10⁻⁻4 ಇಂಟು sin 30. I is angle of dip 30 ಕೊಟ್ಟಿದೆ. ಸೊ sin 30. ಸೊ sin 30 ಎಷ್ಟಾಗುತ್ತೆ? ಇಟ್ ವಿಲ್ ಬಿ ಸಮ್ 2.5
Sin 30 is, that is 5 into 10 power of minus 4. Sin 30 is 1 by 2. That will be equal to 5 divided by 200, that will 2.5 into 10 power of minus 4 Tesla. So this is BV, vertical component of Earth's magnetic field. Vertical component of Earth's magnetic field. Therefore, voltage difference. Therefore, so what is this question? So what is the voltage difference? Therefore, on any sentence we'll write the same sentence. Voltage difference between ends of the wings. ಅವೆರಡು ರೆಕ್ಕೆಗಳ ನಡುವಿನ ವೋಲ್ಟೇಜ್ ಡಿಫ್ರೆನ್ಸ್. ಎಪ್ಸಿಲಾನ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ ಫಾರ್ಮುಲಾ BLV. ಏನು ಫಾರ್ಮುಲಾ BLV ಹೌದಾನೆ. ಸೊ ಇಲ್ಲಿ ಬಿ ಬದಲು BV ಇಂಟು LV. ಎಲ್ ಅಂದರೆ ಲೆಂತ್ ಬಿಟ್ವೀನ್ ದ ವಿಂಗ್ಸ್ ಮತ್ತು ವೆಲಾಸಿಟಿ ವಿಚ್ ಇಸ್ ಮೂವಿಂಗ್. ಸೊ BV ಎಷ್ಟಿದೆ 2.5 ಇಂಟು 10 ಪವರ್ ಆಫ್ minus 4 ವರ್ಟಿಕಲ್ ಕಾಂಪೊನೆಂಟ್. ಅದ ಈ ಥರ ಪ್ಲೇನ್ ಯಾವುದೇ ಮೋಷನ್ ಆಫ್ ಎನಿ ಪ್ಲೇನ್ ಹೋಗ್ತಾ ಇದ್ದರೆ ಅಥವಾ ಯಾವುದೋ ವೈರ್ ಹೋಗ್ತಾ ಇದೆ ಅರ್ತಿನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬಂತು ಅಂದರೆ ಯು ಶುಡ್ ಟೇಕ್ ದ ವರ್ಟಿಕಲ್ ಕಾಂಪೊನೆಂಟ್. ಯು ಶುಡ್ ರಿಮೆಂಬರ್ ಅದರ ಲೆಂತ್. ವಾಟ್ ಇಸ್ ದ ಲೆಂತ್ ಆಫ್ ದ ವಿಂಗ್ಸ್ ಆಫ್ ದ ಲೆಂತ್ ಬಿಟ್ವೀನ್ ದ ವಿಂಗ್ಸ್ ಆಫ್ ದ ಏರೋಪ್ಲೇನ್, ದಟ್ ಈಸ್ 25 ಮೀಟರ್. ಸರಿನಾ? 25 ಮೀಟರ್. ಸೊ ವಾಟ್ ಇಸ್ ದ ವೆಲಾಸಿಟಿ? ಇಟ್ ಈಸ್ 500 ಮೀಟರ್ ಪರ್ ಸೆಕೆಂಡ್. So take the calculator. So if you calculate, epsilon will come out to be some, ಎಷ್ಟು? You should make the calculation 3.125 volt ಬರುತ್ತೆ. 3.125 volt. ಹೌದಾ? So this is the answer. This is the solution for this problem. So you should read it. So we shall go for the last problem of this chapter. So by solving this last problem of this chapter, so we shall end the chapter. ನೋಡಿ, see this problem. A pair of adjacent coils has a mutual inductance of 1.5 Henry. ಇಲ್ಲಿ ಹೆನ್ರಿ ಇದೆ. ಇಲ್ಲಿ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 6.9. ಇದರಲ್ಲಿ ಒಂದು ಕಾಯಿಲ್ ಇದೆ ಪಕ್ಕ, ದೇರ್ ಇಸ್ ಅನದರ್ ಕಾಯಿಲ್. ಹೌದಾ? ಸೊ ವಾಟ್ ಇಸ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ M ಬಿಟ್ವೀನ್ ದೀಸ್ ಟು ಕಾಯಿಲ್ಸ್? ಇಟ್ ಈಸ್ 1.5 Henry. 1.5 Henry ಇದೆ. ಇಫ್ ದ ಕರೆಂಟ್ ಇನ್ ಒನ್ ಕಾಯಿಲ್ ಚೇಂಜಸ್ ಫ್ರಮ್ 0 to 20 ಆಂಪಿಯರ್, ಯಾವುದೋ ಒಂದು ಕಾಯಿಲಲ್ಲಿ ಏನಾಗುತ್ತೆ ಕರೆಂಟು 0 ಆಂಪಿಯರಿಂದ 20 ampere change ಆಯಿತು. ಸೊ ಯಾವ್ದು ಕರೆಂಟ್ ಚೇಂಜಸ್, ಯು ನೋ ದೇರ್ ವಿಲ್ ಬಿ ಚೇಂಜ್ ಇನ್ ಫ್ಲಕ್ಸ್, ದೇರ್ ವಿಲ್ ಬಿ ಇಂಡ್ಯೂಸ್ಡ್ EMF. ವಾಟ್ ಈಸ್ ದ ಚೇಂಜ್ ಇನ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಅದರ್ ಕಾಯಿಲ್? ಹಾಗಾದ್ರೆ ಇದರಲ್ಲಿ ಎಷ್ಟು ಫ್ಲಕ್ಸ್ ಚೇಂಜ್ ಆಯಿತು ಅಂತ ಕೇಳಿ. ವಾಟ್ ಇಸ್ ದ ಚೇಂಜ್ ಇನ್ ದ ಫ್ಲಕ್ಸ್? ಹೌದಾನೆ? ಸೊ ವಿ ಶಾಲ್ ಸಾಲ್ವ್ ಇಟ್. ಸೊ ವಿ ಶಾಲ್ ಯೂಸ್ 2 ಫಾರ್ಮುಲಾ ಇಯರ್. ಹೌದಾ? ಸೊ ಬೇರೆಣ ವಿನೋ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಐ ವಿಲ್ ಸ್ಟಾರ್ಟ್ ದ ಸೊಲ್ಯೂಷನ್. ನೋಡಿ, ದಿಸ್ ವಿಲ್ ಬಿ ಆಸ್ಕ್ ಫಾರ್ 2 marks, ಅಥವಾ ಐ ಕ್ಯಾನ್ ರೈಟ್ ದ ಗಿವನ್. So given things, what are the diagram in ಬರೆಯೋದು ಬೇಡ, just for your understanding I have written the diagram. So given, so coefficient of mutual inductance represented by M ಎಷ್ಟಿದೆ? that is 1.5 Henry. what is the SI unit for mutual inductance? Henry. if the current, what is the change in the current? DI ಅಂತ ಬರೀತೀನಿ. change in the current ಎಷ್ಟಿದೆ? 20 ಆಂಪಿಯರ್ minus 0 ಆಂಪಿಯರ್, that is equal to 20 ಆಂಪಿಯರ್. ಚೇಂಜ್ ಇನ್ ದ ಕರೆಂಟ್. ಟೈಮ್ ಎಷ್ಟಿದೆ ನೋಡಿ, 0.5 ಸೆಕೆಂಡ್ ಅಂದರೆ DT, ಚೇಂಜ್ ಇನ್ ಟೈಮ್ DT 0.5 ಸೆಕೆಂಡ್. ವಾಟ್ ಇಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್? D phi ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. ಹೌದಾ? ಸೊ ಸೊಲ್ಯೂಷನ್ ವಿ ನೋ ದಟ್. ಹೌದಾ? ಇಂಡ್ಯೂಸ್ಡ್ EMF ಎಪ್ಸಿಲಾನ್ ವಿಲ್ ಬಿ ಈಕ್ವಲ್ ಟು, ಯಾವಾಗ ಕರೆಂಟ್ ಚೇಂಜ್ ಆಗುತ್ತೋ, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಇಂಡ್ಯೂಸ್ಡ್ EMF? ಐ ವಿಲ್ ನೆಗ್ಲೆಕ್ಟ್ ದ ನೆಗೆಟಿವ್ ಸೈನ್. ದಟ್ ವಿಲ್ ಬಿ ಈಕ್ವಲ್ ಟು ಮ್ಯೂಚುವಲ್ ಇಂಡಕ್ಟೆನ್ಸ್ ಇಂಟು DI by dt. So this is, I call it as equation number 1. ಯಾವಾಗಿದು? when we should use this equation? when there is a change in the current ಅಂತ ಕೇಳಿದಾಗ you should use this equation for calculating the EMF. also we know whenever there is change in the flux, epsilon ಏನು ಫಾರ್ಮುಲಾ? that will be equal to minus ಬಿಟ್ಟಾಕೋಣ. so number of turns 1 ಇಟ್ಕೊಳ್ಳೋಣ. so that will be equal to d phi by dt. this formula is also, this is from Faraday's law, d phi by dt. call it as equation number 2. so in equation number 1 and 2 LHS equal, so therefore RHS will be equal. therefore from equation 1 and 2, so we shall equate the RHS. d phi by dt will be equal to m into di by dt. So you can calculate ಏನು ಮಾಡ್ಬೋದು, ಏನು ಕ್ಯಾನ್ಸಲ್ ಮಾಡೋದು, you can cancel what? this dt you can cancel dt and dt. so therefore d phi will be equal to
d pi will be equal to m. What is m? 1.5 Henry into di. Di is 20 ampere. 20 ampere. So this will be next word, it will be 3. Either so multiply 20 by 1.5 outane, so it will be ಎಷ್ಟು ಬರುತ್ತೆ 20 into 1.5 30 ಬರುತ್ತೆ. Therefore change in the magnetic flux 30 ಏನು, what is the SI unit for magnetic flux? What is the SI unit for magnetic flux? It is Weber. WB Weber ಅಂತ ನಾವು ಬರೀಬೋದು, ಅಥವಾ you can write it as Tesla meter square ಅಂತ ನಾವು ಬರೀಬೋದು. Both are same. I will write it as Weber WB. So this is the change in the flux. ಅಗರ ಈ ಎರಡನೇ ಕಾಯಿಲಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಯಿತು, ಇಟ್ ವಿಲ್ ಬಿ 30 ವೆಬರ್ ಅಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಯಿತು. ಸೊ ದಿಸ್ ಪ್ರಾಬ್ಲಮ್ಸ್ ಯು ರೈಟ್. ಫ್ರಮ್ ಟುಮಾರೋ ವಿ ಶಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. Others, so if you have any doubt you can ask. We shall stop here.